ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಪಾಸಿಟಿವ್ ಥಿಂಕಿಂಗ್ ಇಂದ ಮಾಡಬೇಕು. ನಾನು ನಾಳೆ ಬೆಳಿಗ್ಗೆ ಎದ್ದೊಳ್ತೀನಿ ಅಂತ ಹೇಳಿದ್ರೆ ಮಲಗ್ತೀನಿ. ನಾವು ಇವತ್ತು ಸಾಚಿ ಬಿಡ್ತೀನಿ ಅಂತ ಹೇಳಿ ಮಾತ್ರ ಯಾವತ್ತು ಮಲಗಲ್ಲ. ಖಂಡಿತವಾಗಿ ತಾವು ಹೇಳಿದ್ದೆಲ್ಲ ಗಮನದಲ್ಲಿ ಇಟ್ಕೊಂಡಿವಿ. ತಾವು ಹೇಳಿದ್ರಲ್ಲಿ ಚಾಚು ಚಾಚನೆ ಮಾಡ್ತೀವಿ. ಒಂದು ಖಜಾನೆ ಖಾಲಿ ಅಂತ ಹೇಳಿ ಹೇಳ್ತಾರಲ್ಲ ನಮ್ಮ ವಿರೋಧ ಪಕ್ಷದವರು, ಖಜಾನೆ ಯಾಕೆ ಖಾಲಿ ಹೇಳಿದ್ರು? ಅವ್ರು ಸಾಲ ಮಾಡಿ ಹೋಗಿದ್ದಾರೆ. ಅದು ಆ ಸಾಲನ್ನು ತುಂಬಿಸ್ಬೇಕಲ್ಲ ನಾವು. ಮತ್ತೆ ನಾವು ಸರ್ಪ್ರೈಸ್ ತಗೊಂಡು ಅಲ್ಲ, ಫಿಸಿಕಲ್ ಡೆಫಿಸಿಟ್ ಎಷ್ಟರಲ್ಲಿ ಮಾಡಿದ್ದಾರೆ ಹೇಳಿ? ಅವರು ಮೋರ್ ದನ್ 3% ಮಾಡಿದ್ದಾರೆ ಗೊತ್ತಾ? ಮತ್ತೆ ಫಿಸಿಕಲ್ ಡೆಫಿಸಿಟ್ ಮೋರ್ ದನ್ 3% ಮಾಡ್ಕೊಡುದು 5% ಮಾಡಿದ್ದಾರೆ. ಅದಕ್ಕೆಲ್ಲ ಅಂಕಿಅಂಶಗಳು ಕರೆಕ್ಟ್ ಆಗಿ ನನಗೆ ಗೊತ್ತಿಲ್ಲ. ಫಿಸಿಕಲ್ ಡೆಫಿಸಿಟ್ ನಮ್ಗೆ ಎಷ್ಟಿದೆ, ನಮ್ಗೆ ಎಷ್ಟು ಸಾಲ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಆ ಹೊರೆಯನ್ನು ಹೊಲ್ಸ್ಕೋಬೇಕು ನಾವು. ಅದಕ್ಕೆ ನಾನು ಫಿಸಿಕಲ್ ಡೆಫಿಸಿಟ್ ನಮ್ಗೆ ಏನಿದೆ ಅಂತ ಹೇಳಿ ನಾನು ತಿಳ್ಕೊಂಡೇ ಬಂದೆ. ಖಂಡಿತವಾಗಿ ನನಗೆ ನಾನು ನಮ್ಮ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ರು, ನಾನು ಫಸ್ಟ್ನೇ ಬಾರಿ ಮಂತ್ರಿ ಆದಾಗ ನಮ್ಮ ಬಂಗಾರಪ್ಪನ ಸಾಹೇಬ್ನವರ ಒಂದು ಇದರಲ್ಲಿ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗ್ತಾರಂತ ಅವ್ರು ನಿನ್ನೆ ಅಸೆಂಬ್ಲಿಯಲ್ಲಿ ಹೇಳಿದ್ದಂತ ಮಾತು ಅಲ್ಲ, ಅವ್ರಿಗೆ ಹೇಳಿದ್ರಂತ. ಅವ್ರು ಅವತ್ತು ನಾನು ನಿನ್ನೆ ನಮ್ಮ XMP ಅವರು ಸುರೇಶ್ ಅಣ್ಣವ್ರು ಬಹಳಷ್ಟು ಒಂದು 2 ತಾಸು ಮಾತಾಡಿದಾಗ ಹೇಳ್ತಾ ಇದ್ರು, ಅವ್ರಿಗೆ ಮಂತ್ರಿ ಮಾಡ್ಬೇಕಾದ್ರೆ DK ಶಿವಕುಮಾರ್ ಸಾಹೇಬ್ರೆ ಅವ್ರ ಕೈಯೇ ಸಿಕ್ಕಿಲ್ಲ ಅಂತ ಬಂಗಾರಪ್ಪನವ್ರು ತೀರ್ಮಾನ ತೆಗೆದುಕೊಂಡು ಬಿಟ್ಟಿದ್ದಾರೆ ಮಂತ್ರಿ ಮಾಡ್ಬೇಕಂತೇಳಿ. ಫಸ್ಟ್ ಟೈಮ್ MLA ಅವರು ಎಲ್ಲಿ ಹುಡುಕಾಡಿದ್ರೆ ಎಲ್ಲೆಲ್ಲಿ ರಾಮನಗರದಲ್ಲಿ ಎಲ್ಲೋ ಪಾರಿಗೆ ಸಿಕ್ತಂತ ಅವರು. ಅಂದ್ರೆ ಅವ್ರೆ ನಿಮ್ಮನ್ನ ಮಂತ್ರಿ ಮಾಡ್ಬೇಕು, ಯಾವ್ದು ಮಾಡ್ಬೇಕಪ್ಪ ಅಂತ ಹೇಳಿ ಕೇಳಿದಾಗ, ಸರ್ ನನ್ಗೆ ಯಾರನ್ನೊಂದು ಹುಲ್ಕಾಯೋ ಮಂತ್ರಿ ಕೊಟ್ಟರು ಕೂಡ ಸಾಕು ಸರ್, ನಾನು ಮಂತ್ರಿ ಆಗ್ಬೇಕಂತ ಹೇಳಿದ್ರು ಅಂತ. ಅಂದ್ರೆ ಕೆಲಸ ಮಾಡೋನಿಗೆ ಇಲಾಖೆ ಯಾವುದು ಮುಖ್ಯ ಅಲ್ಲ, ಕೆಲಸ ಮಾಡೋನಿಗೆ ದಮ್ಮು ಶಕ್ತಿ ಇದ್ರೆ ಎಲ್ಲನೂ ಮಾಡ್ಬೇಕು. ನಿಮ್ಮ ಇಲಾಖೆ ಇದೆಯಲ್ಲ, ಈ ಇಲಾಖೆ ಅಡಿಯಲ್ಲೇ KKIDB ಬರುತ್ತೆ. ಈ ಸಲ ನಾನು ನಮ್ಗೆ ಈ ವರ್ಷಗಳಲ್ಲಿ ನೀವು ಬಂದ ವರ್ಷಗಳಲ್ಲಿ ಹೆಚ್ಚಿನ ಅನುದಾನ ಸಿಗುತ್ತಾ? ಖಂಡಿತವಾಗಿ ಇವತ್ತೇನು 5,000 ಕೋಟಿ ರೂಪಾಯಿ ನಮಗೆ ಮೀಸಲಾತಿದ್ದಾರಲ್ಲ, ಬಳ್ಳಾರಿನೇ ಸಂತ್ರಸ್ತ. ಅದಕ್ಕೆ ಈ ಭಾಗದಿಂದಲೇ ನಾವು ಆಗಿದ್ದೀವಿ. ನಮ್ಮ ಕೈ ಕೆಳಗಡೆ ಬಂದು ಹೋಗ್ಬೇಕಾದ್ರೆ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆಯ 5 ತಾಲೂಕುಗಳಿಗೆ ಏನೇನಿದೋ ಅದನ್ನೆಲ್ಲ ಕೂಡ ಕೊಡ್ತೀವಿ. ಅದ್ರ ಜೊತೆಗೆ ನಮ್ಮ ಜಿಲ್ಲೆ ಒಂದೇ ಅಂತಲ್ಲ, ಈ 6 ಜಿಲ್ಲೆಗಳಲ್ಲಿ ಏನೇನು ಸಮಸ್ಯೆಗಳಿದೋ ಅವನ್ನೆಲ್ಲ ಕೂಡ ನಮ್ಮ ಪರ್ಸೆಂಟೇಜ್ ಪ್ರಕಾರ ನಮ್ಗೆ ಏನ್ ಬೇಕಾಗಿಲ್ಲ ಅದು ನಾವು ತೆಗೆದುಕೊಂಡು ಬಂದು ಖಂಡಿತವಾಗಿ ಅಭಿವೃದ್ಧಿ ಅಂತ ಗಮನ ಹರಿಸ್ತೀವಿ. ನೋಡಿ, ಮೈಕ್ರೋ ಮ್ಯಾಕ್ರೋ ಅಂತ ಹೇಳಿ ನಾವು ಇದರಲ್ಲಿ ಡಿಫ್ರೆನ್ಸ್ ಅಲ್ಲಿ ಅಂದ್ರೆ ಯೋಜನೆಗಳಿಗೆ ಯಾರನ್ನೂ ಕೂಡ ರೂಪುರೇಷೆ ಮಾಡಿಬಿಟ್ಟಿದ್ದಾರೆ. ಕೆಲವು ನಾನು ಇವತ್ತು ಪ್ಲಾನಿಂಗ್ ಅಲ್ಲಿ ಬಂದಾಗ, ಯೋಜನೆಯಲ್ಲಿ ಬಂದಾಗ, ಈಗ ನಾನು ನಿನ್ನೆ ನಮ್ಮ ಸೆಕ್ರೆಟರಿ ಅವ್ರ ಜೊತೆಗೆ ಮಾತಾಡ್ಬೇಕು ಅನ್ಕೊಂಡೆ. ಈ 5,000 ಕೋಟಿ ರೂಪಾಯಲ್ಲಿ ನಮಗೆ ನಾವು ಅಭಿವೃದ್ಧಿ ಮಾಡ್ಕೊತಾ ಇದ್ದೀವಿ. ರಸ್ತೆಗಳು ಹಾಕೊಂತೀವಿ, ಶಾಲೆಗಳು ಅಭಿವೃದ್ಧಿ ಮಾಡ್ಕೊತೀವಿ, ನೀರು ಕೊಡ್ತಾ ಇದ್ದೀವಿ, ಬೇರೆ ಎಲ್ಲ ಕೊಡ್ತಾ ಇದ್ದೀವಿ. ನನ್ನ ಉದ್ದೇಶ ಏನಿದೆ ಅಂದ್ರೆ, ಇದರಲ್ಲಿ ಏನಾದರೂ ಒಂದು 100ರಿಂದ 200 ಕೋಟಿ ರೂಪಾಯಿ ತೆಗೆದಿಟ್ಬಿಟ್ಟು ಮಹಿಳೆಯರಿಗಾಗಿನೇ ಅನಿಮಲ್ಸ್ ಕೊಡೋದು ಮಾಡ್ಬೇಕಂತೇಳಿ ನನ್ನ ಉದ್ದೇಶ ಇದೆ. ಅಂದ್ರೆ ಆಕಳಗಳನ್ನು ಕೊಡೋದು ಅಥವಾ ಎಮ್ಮೆಗಳನ್ನು ಕೊಡೋದು, ಅವ್ರಿಗೆ ಆರ್ಥಿಕವಾಗಿ ಅವ್ರನ್ನ ಬಲಪಡಿಸ್ಬೇಕಂತುವಂಥದ್ದನ್ನು ವಿಚಾರವನ್ನು, ಅಂದ್ರೆ ಈ ಭಾಗದ ಜನರಿಗೆ ಇವತ್ತು ನೋಡು, ಒಂದು ನಮ್ಮಲ್ಲಿ KMF ಆಗಿರ್ಬೋದು, ಬೇರೆ ಬೇರೆ ಎಷ್ಟು ಸ್ಟ್ರಾಂಗ್ ಇದೀವಿ ಅಂದ್ರೆ, ಕೂಡ್ಲಿಗೆ ಅಂತ ಭಾಗದಲ್ಲಿ ಬರೀ ನಾವು ಫಸ್ಟ್ ಟೈಮ್ 2000 ಮದಣ್ಣ ನಾವು 2008ರಲ್ಲಿ ನಾನು ಹೋದಾಗ ಬರೀ 500ರಿಂದ 600 ಲೀಟರ್ ಇತ್ತು ಅಲ್ಲಿ ಅಷ್ಟೇ. ನಾನು ಅಲ್ಲಿ 10 ವರ್ಷ ಇದ್ದಾಗ ಹೇಳ್ತೀನಿ ಅಲ್ಲ, ನಾವು 500 ಇರೋದನ್ನ ಇವತ್ತಲ್ಲಿ 30ರಿಂದ 40,000 ಲೀಟರ್ ನಾವು ಹಾಲು ಕರೀತಾ ಇದ್ದೀವಿ. ಅದಕ್ಕೆ ನಾವು ಏನಾದ್ರು ಪ್ರಥಮವಾಗಿ ಬೀಜ ಹಾಕಿ ಅಲ್ಲಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ 1 ಎಕರೆ 2 ಎಕರೆ ಇದ್ದವರಿಗೆ ಬೋರ್ ಹಾಕಿದ್ವಿ, ಹುಲ್ಲು ಬೆಳೆಸಕ್ಕೆ ನಾವು ಬೀಜ ಕೊಟ್ಟಿವಿ. ಆ ಮಹಿಳೆಯರಿಗೆ ನೀನು ಯಾರ ಮೇಲೆ ಡಿಪೆಂಡ್ ಆಗ್ಬೇಡ ಅಂತೇಳಿ 2 ಎಮ್ಮೆ ತಗೋ ಅಂತ ಹೇಳ್ಕೊಡ್ತೀವಿ. ಇವತ್ತು 40,000 ಲೀಟರ್ ನಾವು ಡ್ರೈ ಏರಿಯಾದಲ್ಲಿ ನಾವು ತೆಗಿತಾ ಇದೀವಿ. ಅದೇ ಪ್ರಯತ್ನ ಈ ಭಾಗದಲ್ಲಿ ಕೂಡ ಈ ಭಾಗದ ಜನರಿಗೆ ಮಾಡ್ಬೇಕಂತೇಳಿ. KMRC ಏನಾಗ್ತಿದೆ ಸರ್, ಅದು ಈ ಭಾಗಕ್ಕೆ ಮಾತ್ರ ಇರುತ್ತೆ, ಸಂಡೂರು ಬಳ್ಳಾರಿ ಮಾತ್ರ ಇರುತ್ತೆ. ಬಟ್ ನಮ್ಮ ಪ್ರಯತ್ನ ಅಂದ್ರೆ ಇಡೀ ಜಿಲ್ಲೆಗೆ, ಇಡೀ 5 ಜಿಲ್ಲೆಗಳಿಗೆ ಬರ್ಬೇಕಂತೇಳಿ. ನಾವು ಇವತ್ತೇನು ನಾವು KMF ನಾವು ಹಾಲನ್ನು ಕರೆದು ಬಿಟ್ರೆ, ಒಂದು ಎಮ್ಮೆ ಇದ್ರೆ ಕರೆಕ್ಟ್ ಆಗಿ ಒಬ್ಬ ಮಹಿಳೆ ಕೆಲಸ ಮಾಡ್ಕೊಂಡ್ರೆ ಒಂದು 10,000ರಿಂದ 15,000 ರೂಪಾಯಿ ಅವ್ರ ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಅಂತ ವ್ಯವಸ್ಥೆ ಮಾಡ್ಬೇಕಂತ ನಮ್ಮ ಕಲ್ಪನೆ ಇದೆ. ಬಟ್ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಲ್ಲಿ ಯಾವ ರೀತಿ ನಾವು ರೂಪುರೇಷೆಗಳನ್ನು ಮಾಡಬೇಕು ನನಗೆಲ್ಲ ಗೊತ್ತಿಲ್ಲ. ನಾವು ನೋಡ್ತಾ ಇದ್ದೀವಿ. ಈ ಪ್ಲಾನಿಂಗ್ ಅಲ್ಲಿ ನಾನು ನಮ್ಮ ಸೆಕ್ರೆಟರಿ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿದೆ. ನಾವು ಆ ಮಹಿಳೆಯರನ್ನ ಸಬಲೀಕರಣ ಮಾಡೋಣ. ಅದ್ರ ಜೊತೆಗೆ ಯುವ ಜನರಂದ್ರೆ ಈಗಾಗಲೇ ಕೂಡ ನಮ್ಮ ಮುಖ್ಯಮಂತ್ರಿಯವರು ಯುವ ಸಬಲೀಕರಣಕ್ಕೆ ಈಗಾಗಲೇ ನಮ್ಮ
ಭಾರತ್ ಜೋಡೋ ಯುವ ಸಂಘಗಳಂತೇಳಿ ಮಾಡ್ತಾ ಇದ್ದಾರೆ. ನೀವು ತಾವು ನೋಡ್ತೀರಿ ಸರ್, ತಾವೆಲ್ಲರೂ ಕೂಡ ವಂಡರ್ಫುಲ್ ಇದು ಈ ಸ್ಕೀಮ್. ಒಂದೊಂದು ಯೋಜನೆಗೆ 10 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಕೊಡ್ತೀವಿ ನಾವು. ಒಂದೊಂದು ಸಂಘಕ್ಕೆ 1,000 ಕೋಟಿ ರೂಪಾಯಿ ಈ ಕಷ್ಟದಲ್ಲಿನೇ ನಾವು ನಿಗದಿ ಮಾಡಿರ್ತೀವಿ. ಇದರಲ್ಲಿ ಏನಂದ್ರೆ ಮುಖ್ಯವಾಗಿ ನಮ್ಮ ಯುವಕರನ್ನ ಚೈತನ್ಯವಂತರ ಮಾಡ್ಬೇಕಂತ ಹೇಳಿ ಇದನ್ನೇ ಯಾಕೆ ತಂದಿದ್ವಿ ಅಂದ್ರೆ ನಶೆ ಮುಕ್ತಿ. ಇವ್ರಿಗೆ ಮಕ್ಕಳು, ನಮ್ಮ ಯಂಗ್ಸ್ಟರ್ಸ್ ಏನಾಗ್ಬಿಟ್ಟಿದ್ದಾರೆ, ಕೆಲಸ ಇಲ್ಲ, ಏನಿಲ್ಲ, ಆರ್ಗನೈಸೇಷನ್ ಇಲ್ಲ, ಎಲ್ಲಿಲ್ಲ, ಮನೆಯಲ್ಲೇ ಕೂಡೋದು, ಇವೆಲ್ಲ ಈ ವ್ಯಸನಗಳಿಗೆ ಇದಕ್ಕೆ ಒಳಗಾಗ್ಬಿಡ್ತಿದ್ದಾರೆ. ಅದನ್ನ ತಪ್ಪಿಸ್ಬೇಕಂತ ಹೇಳಿದ್ರೆ ಕಳೆದ ಬಾರಿ ನಾನು ಕ್ರೀಡಾ ಸಚಿವನಾಗಿದ್ದಾಗ, ಯೋಜನೆ ಮತ್ತು ಸೇವೆ ಸಚಿವನಾಗಿದ್ದಾಗ ಇದನ್ನ ನಾವು ತೆಗೆದುಕೊಂಡು ಬಂದಿದ್ವಿ. ಅವತ್ತು ಬೇರೆ ಇತ್ತು, ಬರೀ 50 ಕೋಟಿ ರೂಪಾಯಿ ಮಾತ್ರ. 50 ಕೋಟಿಯಲ್ಲಿ ನಾವು ಎಲ್ಲ ಎಂಟರ್ ಸ್ಟೇಟ್ ಹಂಚಬೇಕಾಗಿತ್ತು. ಆದರೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಒಂದೊಂದು ಸಂಘಕ್ಕೆ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಅವರು ಕಿಟ್ಸ್ ತಗೋಬಹುದು, ಅದರಲ್ಲಿ ವಾಲಿಬಾಲ್ ತಗೋಬಹುದು, ಅಥವಾ ಬೇರೆ ಬೇರೆ ಏನಾದ್ರು ಮಾಡ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ಬೋದು, ಶಾಲೆಗಳನ್ನ ಅಭಿವೃದ್ಧಿ ಮಾಡ್ಕೋಬಹುದು, ಶಾಲೆ ಅಭಿವೃದ್ಧಿ ಮಂಡಳಿಗೆ ಅವರು ಹಣವನ್ನು ಕೊಡ್ಬೋದು. ಆ ಗ್ರಾಮದಲ್ಲಿ ಆ ಪಂಚಾಯತಲ್ಲಿ ಇವರು ಸುಮಾರು ನಮಗೆ 5,997 ಪಂಚಾಯತ್ಗಳು ನಮ್ಮಲ್ಲಿದ್ದಾವೆ. ನಮ್ಮ ರಾಜ್ಯದಲ್ಲಿ 6,000 ಅನ್ಕೊಳ್ಳಿ, 6,000ಕ್ಕೆ 6,000 ಕೋಟಿ ಅದಕ್ಕೆ ನಾವು ಕೊಡ್ತಾ ಇದ್ವಿ. ಒಂದೊಂದು ಸಂಘಕ್ಕೆ 10 ಲಕ್ಷ. ನಮ್ಮ ವಾರ್ಡ್ ಭಾಗದಲ್ಲಿ 4,000 ಇದಾವೆ, 4,000. ಇದನ್ನ ಅಂದ್ರೆ 10,000 ರೂಪಾಯಿ ಮೂಲಕ ಅದು ವಂಡರ್ಫುಲ್ ಆಗಿ ನಾವು ಕೊಡ್ತಾ ಇದೀವಿ ನಾವು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.